50 ವರ್ಷದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವಾಗ ನಾವೆಲ್ಲ ಎಲ್ಲಿ ಹೋಗೋದಂತ ಗೊತ್ತೇ ಇಲ್ಲ. ನಮ್ಮ ಮಕ್ಕಳ ಮರಿಯೆಲ್ಲ ಇಲ್ಲೇ ಕಾಪಾಡಿಸಿರೋದು ಆವಾಗಿಂದ. ಆ ಕಾಲದಿಂದ ಅವೆಲ್ಲ ಮಕ್ಕಳ ಮರಿ ಎಲ್ಲ ಮಾಡಿರೋದೆಲ್ಲ ಇಲ್ಲೇನೆ ಹುಟ್ಟಿ ಬೆಳೆದಿರೋದು ಎಲ್ಲ ಇಲ್ಲೇ ಮಾಡ್ಕೊಂಡು ಇವಾಗ ಹೋಗಂದ್ರೆ ಎಲ್ಲಿ ಹೋಗೋದು ನಾವು? ಎಲ್ಲಿ ಹೋಗೋಕೆ ದಾರಿನೇ ಇಲ್ಲ. ಇವಾಗ ಎಲ್ಲಿ ಹೋಗೋದಂತ ಎಲ್ಲಿ ಹೋಗೋದೋ ಸಾಯೋದಂತ ಗೊತ್ತಿಲ್ಲ. ಸತ್ತೋಗ್ಬಿಡ್ಬೇಕು ಅಷ್ಟೇ ಇವಾಗ. ಇಲ್ಲಿ ಬೇರೆ ಏನಿಲ್ಲ, ಸಾಯಿಸ್ತಾರೆ ಅಷ್ಟೇ ನಮಗೆಲ್ಲ. ಇವಾಗ ಬಡವ್ರಿಗೆ ಸಾಯಿಸ್ತಾ ಇದ್ದಾರೆ, ಸಾಹುಕಾರೆಲ್ಲ ಬದುಕ್ತಾರೆ, ಬಡವ್ರು ಸಾಯ್ತೀವಿ ನಾವು. ಊಟ ಕೂಡ ಗೆತ್ತಿಲ್ಲ, ಅದು ಸಾಯ್ತೀವಿ ನಾವು. ಇಲ್ಲೇ ತಿನ್ನೋದು ಇಲ್ಲೇ ಉಣ್ಣೋದು ಆವಾಗ ಆ ಕಾಲದಿಂದ. ಇವಾಗ ಹೋಗಂದ್ರೆ ನಾವು ಎಲ್ಲಿ ಹೋಗೋದು? ಎಲ್ಲಿ ನಮಗೆಲ್ಲ ಏನು ದಾರಿನೇ ಗೊತ್ತಿಲ್ಲ. 50-60 ವರ್ಷ ಇಲ್ಲಿ ಹುಟ್ಟಿ ಬೆಳೆದು ಎಲ್ಲ ಇಲ್ಲೇ ಮಾಡಿ ಇವಾಗ ಹೋಗೋಕೆ ದಾರಿಯೇ ಇಲ್ಲ ನಮಗೆ. ನಾವು ಎಲ್ಲಿ ಹೋಗೋದು? ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ತಪ್ಪಲ್ಲಮ್ಮ? ತಪ್ಪಲ್ಲಮ್ಮ ಅಂದರೆ ನಾವೆಲ್ಲ ಆವಾಗಿಂದ ಮಾಡ್ತಾ ಇದ್ವಿ. ಆವಾಗೆಲ್ಲ ಈ ಥರ ರೂಢಿಸ್ ಇಲ್ವಲ್ಲ, ಇಲ್ಲಾಂದ್ರೆ ಇದು ಆವಾಗಲೇ ಎಲ್ಲೇ ಹೋಗ್ತಾ ಇದ್ವಿ. ಕೋರ್ಟ್ ಆದೇಶ ಬಂದ್ಮೇಲೆ ಎಲ್ಲರೂ ಖಾಲಿ ಮಾಡೋದು ಜವಾಬ್ದಾರಿ ನಮ್ದು. ಅದನ್ನ ಅವ್ರು ಪಾಲಿಸ್ತಾ ಇದಾರೆ ಅಷ್ಟೇ. ತೆರವು ಮಾಡ್ಕೊಂಡ್ಬಿಡ್ತಾರದು ಎಲ್ಲರೂ ಒಳ್ಳೇದಕ್ಕೋಸ್ಕರ, ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಏನ್ ಹೇಳ್ತೀರಾ? ಇವಾಗ ಏನು ಮಾಡಬೇಕು? ಅದಕ್ಕೆ ನಾವು ಏನು ಮಾಡೋದು? ನಾವೇನು ಮಾಡೋಕ್ಕೆ ದಾರಿಯೇ ಇಲ್ಲ ನಮಗೆ. ಮಕ್ಳು ಮರಿ ಯಾರು ನೋಡ್ಕೊಳ್ಳೋರಿಲ್ವಾ? ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ರವರು ಇಲ್ಲೇ ಇದ್ದಾರೆ ಎಲ್ಲ. ನಮ್ಗೆ ಯಾರು ನೋಡ್ತಾರೆ? ನೋಡಿದ್ರೆ ನಾವೇ ದುಡ್ದು ನಾವೇ ತಿನ್ನಬೇಕು. ನಮ್ಮ ಯಜಮಾನ್ರಿಗೆಲ್ಲ ಮನೇಲಿ ಇರ್ತಾರೆ, ಅವ್ರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಮು ಹಂಗೆ ಹಿಂಗೆ ಇರ್ತಾರೆ. ಟ್ಯಾಬ್ಲೆಟ್ ತೊಗೋಬೇಕು, ಅದೆಲ್ಲ ಐತೆ. ನಾನೇ ಸಂಪಾದನೆ ಎಲ್ಲ ಅಡಿಕೆ ಮಾರ್ತೀನಿ, ತಗೊಂಡೋಗಿ ಕೊಡ್ತೀನಿ. ಇವಾಗ ಅದು ಇಲ್ಲಾಂದ್ರೆ ನಾವು ಏನು ಮಾಡೋದು ಗೊತ್ತಿಲ್ಲ. ಬೇರೆ ಕಡೆ ಜಾಗ ಕೊಡ್ತೀನಿ ಅಂತ ಹೇಳಿದಾರಾ? ಏನು ಕೊಟ್ಟು ಹೇಳಿಲ್ವಲ್ಲ, ಏನು ಹೇಳಿಲ್ಲ ಮೇಡಮ್. ಅದು ನಾಳೆಯಿಂದ ಏನು ಮಾಡ್ತೀರಾ? ಗೊತ್ತಿಲ್ಲಲ್ಲ, ಏನು ಮಾಡೋದು ಅಂತಾನೆ ಗೊತ್ತಿಲ್ಲ ಅಂತಾನೆ ಇದ್ದೀವಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಾದ್ರು ಒಂದು ಗಾಡಿ ತಗೊಂಡು ಗಾಡಿ ಮೂಲಕ ವ್ಯಾಪಾರ ಮಾಡಿ. ಗಾಡಿ ಮೇಳೆನಾ? ಅದೆಲ್ಲ ನಮ್ಮ ಗಾಡಿ ಎಲ್ಲ ಅಭ್ಯಾಸ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಹೇಳಿದಾರ ನೀವು ಇಲ್ಲಿ ನಿಮ್ದನ್ನು ಖಾಲಿ ಮಾಡಿ ಅಂತ? ನಮ್ಗೆ ಯಾರು ಬಂದು ಹೇಳಿಲ್ಲ, ಇನ್ನು ಇಲ್ಲೆಲ್ಲ ಹೇಳಿಲ್ಲ, ನೋಡಬೇಕು.